ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ವೇರ್ಸ್ನ ಹೇಗೆ ಮಾಡೋದು ಅಂತ ಪ್ರಶ್ನೆಗಳ ಮುಖಾಂತರ ಕಲಿಯೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಹೌ ಟು ಫೈಂಡ್ ದ ಸ್ಕ್ವೇರ್ ಇಫ್ ದ ನಂಬರ್ ಈಸ್ ಎಂಡೆಡ್ ವಿತ್ 5 ಲೈಕ್ 15. ಸಂಖ್ಯೆಗಳು 5ರೊಂದಿಗೆ ಕೊನೆಗೊಂಡರೆ ವರ್ಗವನ್ನು ಹೇಗೆ ಕಂಡುಹಿಡಿಯುವುದು? ಉದಾಹರಣೆಗೆ 15. ಫಸ್ಟ್ ಆಫ್ ಆಲ್, ಸ್ಕ್ವೇರ್ ಅಂದರೆ ಏನು? ಸ್ಕ್ವೇರ್ ಅಂದರೆ ದ ಪ್ರಾಡಕ್ಟ್ ಆಫ್ ಟೂ ಸೇಮ್ ನಂಬರ್ಸ್ ಗಿವ್ಸ್ ದ ಸ್ಕ್ವೇರ್. ನಾವು ಸ್ಕ್ವೇರ್ನ ಕನ್ನಡದಲ್ಲಿ ವರ್ಗ ಅಂತ ಕರಿತೇವೆ. ಒಂದು ಸಂಖ್ಯೆಯನ್ನು ನಾವು 2 ಬಾರಿ ಗುಣಿಸಿದಾಗ ಬರುವಂತಹ ಗುಣಲಬ್ಧವನ್ನು ನಾವು ವರ್ಗ ಅಂತ ಕರಿತೇವೆ. ಮ್ಯಾಥಮೆಟಿಕಲಿ ನಾವು ಸ್ಕ್ವೇರ್ನ n ಇಂಟು ಹೋಲ್ ಪವರ್ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. n ಅಂದರೆ ನಂಬರ್ಸ್, ಸ್ಟಾರ್ಟ್ಸ್ ಫ್ರಮ್ 1, 2, 3, 4 ಆ್ಯಂಡ್ ಸೋ ಆನ್. ಹೇಗೆ ಅಂದರೆ n ಇಂಟು n. ಫಾರ್ ಎಕ್ಸಾಂಪಲ್, 2 ಇಂಟು 2 ಗಿವ್ಸ್ 4, 3 ಇಂಟು 3 gives 9, 5 ಇಂಟು 5 gives 25. ಸಿಂಗಲ್ ಡಿಜಿಟ್ ಸ್ಕ್ವೇರ್ನ ನಾವು ಈಸಿಯಾಗಿ ಮಾಡಬಹುದು. ಆದರೆ ಡಬಲ್ ಡಿಜಿಟ್ ಸ್ಕ್ವೇರ್ ಅಂತ ಬಂದರೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಅದರಲ್ಲೂ ನಾವು ಇವತ್ತಿನ ಕ್ಲಾಸಲ್ಲಿ ಇಫ್ ದ ನಂಬರ್ ಈಸ್ ಎಂಡೆಡ್ ವಿತ್ 5 ಲೈಕ್ 15, 25, 35 ಈ ಥರ 5 ಅಂಕೆಯಿಂದ ನಮಗೆ ಕೊನೆಗೊಳ್ಳುವಂತಹ ಸಂಖ್ಯೆಯ ವರ್ಗವನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾವು ಕಲಿಯೋಣ. ಇವಾಗ 15 ಅಂತ ಕೊಟ್ಟಿದ್ದಾರೆ. 15ನ ಸ್ಕ್ವೇರು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಮೊದಲನೇದಾಗಿ ನಮಗೆ 15ನ ಸ್ಕ್ವೇರ್ ಕಂಡುಹಿಡಿಬೇಕು ಅಂದರೆ 5ರ ಸ್ಕ್ವೇರ್ ಬರಬೇಕು. 5ರ ಸ್ಕ್ವೇರ್ ಏನು? 25. ನೆಕ್ಸ್ಟ್ ಏನು ಮಾಡಬೇಕು? ಈ 1 ಇದೆಯಲ್ಲ, 1ನ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 1 ನೆಕ್ಸ್ಟ್ ನಂಬರ್ 2. ಅದನ್ನೇನು ಮಾಡಬೇಕು? 1 ಇಂಟು 2 ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. 2 ಇದನ್ನು ನಾವು ಇಲ್ಲಿ ಬರಿಬೇಕು. 2 ಇದು ನಮಗೆ ಏನು ಕೊಡುತ್ತೆ? 2, 2, 5 ಇದು 15ರ ಸ್ಕ್ವೇರ್. ಆಪ್ಷನ್ ಯಾವುದಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ 85. 85ರ ವರ್ಗವನ್ನು ಕಂಡುಹಿಡಿಯಿರಿ. ಈ ನಂಬರ್ ಕೂಡ ನಮಗೆ 5ರಿಂದ ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ 85. 85ರ ವರ್ಗವನ್ನು ಕಂಡುಹಿಡಿಯಿರಿ. ಇದು ಕೂಡ 85 ಅನ್ನೋದು ಕೂಡ 5ರಿಂದ ಎಂಡ್ ಆಗಿದೆ. ಸೊ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? 85 ಹೋಲ್ ಸ್ಕ್ವೇರ್. 5ರ ಸ್ಕ್ವೇರ್ನ ನಾವು ಬರ್ಕೋಬೇಕು. 5ರ ಸ್ಕ್ವೇರ್ 25. ಈಗೇನು ಮಾಡಬೇಕು? 8ರ ನೆಕ್ಸ್ಟ್ ನಂಬರ್ ಏನು? 9. ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಗುಣಿಸ್ಕೋಬೇಕು. ಗುಣಿಸಿದಾಗ ನಮಗೇನು ಬರುತ್ತೆ? 8 9s 72. ಈ 72ನ ನಾವು ಇಲ್ಲಿ ಪಕ್ಕದಲ್ಲಿ ಬರ್ಕೋಬೇಕು. ಆವಾಗ ನಮಗೆ 85 ಸ್ಕ್ವೇರು 7225. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ 32. ನೆಕ್ಸ್ಟ್ ಪ್ರಶ್ನೆ. ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ 32. ನೆಕ್ಸ್ಟ್ 35, 45 ಈ ಥರ ನಂಬರ್ ನಾವು ಇವಾಗ ಯಾವ ಥರ ಪ್ರೀವಿಯಸ್ ಕ್ವಶನ್ನ ನಾವು ಸಾಲ್ವ್ ಮಾಡಿದ್ವೋ ಅದೇ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರುತ್ತೆ. ನೆಕ್ಸ್ಟ್ ಬೇರೆ ಡಿಜಿಟ್ಟು ಎಂಡ್ ವಿತ್ 5 ಇಲ್ಲದೆ ಇರೋಂತಹ ಡಿಜಿಟನ್ನು ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ, ನಮಗೆ ಕೊಟ್ಟಿರೋಂಥ ಸಂಖ್ಯೆ 32. ನಮಗೆ ಕ್ವಶನಲ್ಲಿರುವಂಥ ಸಂಖ್ಯೆ 32. 32ರ ಸ್ಕ್ವೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಇವಾಗ 2ರ ಯೂನಿಟ್ ಡಿಜಿಟಲ್ಲಿರುವಂತಹ ಸಂಖ್ಯೆಯ ಸ್ಕ್ವೇರ್ನ ನಾವು ಬರ್ಕೋಬೇಕು. ಹೇಗೆ ಬರ್ಕೋಬೇಕು? 0, 4. ನಮಗೆ 2ನ ಸ್ಕ್ವೇರ್ ಗೊತ್ತಿದೆ, 0, 4. ನಾವು ಸಿಂಗಲ್ ಡಿಜಿಟ್ ಆಗಿರೋದ್ರಿಂದ ನಾನು 0ನು ಸೇರಿಸಿ ಬರ್ಕೋತೀನಿ. ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಡಿಜಿಟಿನ ಸ್ಕ್ವೇರ್ ಬರ್ಕೋಬೇಕು. 3 ಸ್ಕ್ವೇರ್ ಈಸ್ 9, 0, 9 ಅಂತ ಬರ್ಕೋತೀವಿ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು 3 ಇದೆಯಲ್ವಾ? ಈ 3 ಈ 2 ಇಂಟು 2 ಇಂಟು ಈ 2 ಅಷ್ಟನ್ನು ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು.
3 2s 6, 6 2s 12. ಅದನ್ನೆಲ್ಲಿ ಬರ್ಕೋಬೇಕು? ಈ ಸಂಖ್ಯೆಯ ಕೆಳಗಡೆ ಬರ್ಕೋಬೇಕು. ನೆಕ್ಸ್ಟ್ ಅದನ್ನು ಆಡಿಷನ್ ಮಾಡಬೇಕು. 4 2 ಏನಾಗಿದೆ 10, 9 + 1 10. 32, 32ರ ವರ್ಗ, 32ರ ಸ್ಕ್ವೇರ್, 1024. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಫೈಂಡ್ ದ ಸ್ಕ್ವೇರ್ ಆಫ್ ದ ನಂಬರ್ 43. 43ರ ವರ್ಗವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ ನಮಗೇನು ಕೊಟ್ಟಿದ್ದಾರೆ? 43. 43ರ ವರ್ಗವನ್ನು ಕಂಡುಹಿಡಿಬೇಕು. ಪ್ರೀವಿಯಸ್ ಕ್ವೆಶನ್ ಸಾಲ್ವ್ ಮಾಡಿದ ಹಾಗೇ 3ನ ಸ್ಕ್ವೇರ್ ಏನಾಗಿರುತ್ತೆ? 0 9. ಈಗ 4 ಸ್ಕ್ವೇರ್, 4 × 4 16 ಅಲ್ವಾ? ಇದು 2 ಡಿಜಿಟ್ ನಂಬರ್, ಅದಕ್ಕೆ ನಾವು ಇಲ್ಲಿ 0 ಬರೆಯೋ ಅವಶ್ಯಕತೆ ಇಲ್ಲ. 1 × 6 ಅಂತ ಬರ್ಕೋತೀನಿ. ನೆಕ್ಸ್ಟ್ 4 × 3 × 2 ಮಾಡಬೇಕು. 4 × 3 × 2. 4 3s 12, 12 2s 24. ಈ 24ನ ಈ ನಂಬರ್ ಕೆಳಗಡೆ ಸರಿಯಾಗಿ ಬರ್ಕೋಬೇಕು. 24. ನೆಕ್ಸ್ಟ್ ಆ್ಯಡ್ ಮಾಡಿ. 9 4 8 1. 1849 is the square of 43. Option A is the right answer. Next question. Find the square of the number 54. ಫೋರಿನ ಸ್ಕ್ವೇರ್ ನಮಗೆ ಗೊತ್ತಿದೆ 16. 5 ಸ್ಕ್ವೇರ್ 25. ಈಗ 5 × 4 × 2ನ ಮಲ್ಟಿಪ್ಲೈ ಮಾಡ್ಕೋಬೇಕು. 5 4s 20, 20 × 2 40. 40ನ ನಾವು ಹೀಗೆ ನಂಬರ್ ಕೆಳಗಡೆ ಬರ್ಕೊಂಡು ಆ್ಯಡ್ ಮಾಡೋದು. 6 6 1 9 2. 2 9 1 6 is the square of what? 54. Option B is the right answer. Thank you.